ಎಲ್ಲ ನನ್ನ ಪ್ರೀತಿಯ ಕನ್ನಡ ಮನಸ್ಸುಗಳಿಗೆ ಈ ನಿಮ್ಮನೆ ಹುಡುಗ ಪ್ರಮೋದ್ ಮಾಡುವ ನಮಸ್ಕಾರಗಳು. ವೆಲ್ಕಮ್ ಟು ಪೊಮಿಸ್ ವ್ಲಾಗ್ಸ್. ಇವತ್ತು ನಾನು ಓಡ್ತಾ ಇರೋವಂಥ ಪ್ಲೇಸ್ ಬಂದು ಬ್ಯಾಂಗ್ಳೂರಿಂದ ಗೋವಾಗೆ ಹೋಗ್ತಾ ಇದ್ದೀನಿ. ಗೋವಾ ಯಾವ ಥರ ಇರುತ್ತೆ, ಎಷ್ಟು ಎಕ್ಸ್ಪೆನ್ಸ್ ಆಗುತ್ತೆ, ಏನು ಎತ್ತ ಅದ್ರ ಬಗ್ಗೆ, ಹಾಗೆ ಯಾವ್ಯಾವ ಥರ ಸ್ಕ್ಯಾಮ್ ಇರುತ್ತೆ, ಅಲ್ಲಿ ಸ್ಟೇ ಮಾಡ್ಬೋದು, ಏನೇನು ಪ್ಲೇಸಸ್ ಇದೆ, ಆದಷ್ಟು ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ ನಾನು ಈ ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ಬೇಕು ಅಂತ ಇಷ್ಟಪಟ್ಟಿದ್ದೀನಿ. ನಾನು ಹೊರಟಿರೋದು ಬಂದು ಗೊರಗುಂಟೆಪಾಳ್ಯದಿಂದ ನಾನು ಒಬ್ಬನೇ ಹೊರಟಿದ್ದೀನಿ ಗೋವಾಗೆ. ಯಾಕಂದರೆ ನನ್ನ ಸ್ನೇಹಿತರು ಮುಂಚೆನೇ ಹೋಗಿ ಗೋವಾ ತಲುಪಿದ್ರು, ನಾನು ಒಂದು ದಿವಸ ಬಿಟ್ಟು ಓಡ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಟ್ರಾವೆಲ್ ಬುಕ್ ಮಾಡಿ ಒಂದು ಸೀ ಬರ್ಡ್ ಅನ್ನೋ ಒಂದು ಬಸ್ಸಲ್ಲಿ ಒಂದು ಟ್ರಾವೆಲ್ ಬುಕ್ ಮಾಡಿ ನಾನು ಅಲ್ಲಿಂದ ಹೊರಟೆ. ನನಗೆ ಚಾರ್ಜಸ್ ಬಿತ್ತಿದ್ದು ಈ ಬಸ್ ಸ್ಲೀಪಿಂಗ್ ಕೋಚು ವಿತ್ AC ಬಂದು 1600 ರೂಪಾಯಿ ಏನೋ ಬಿತ್ತು ನನಗೆ ಚಾರ್ಜಸ್ಸು ಒಬ್ರಿಗೆ. ಸೊ ಗೊರಗುಂಟೆಪಾಳ್ಯ 8 ಗಂಟೆಗೆ ಬಸ್ ಹತ್ತಿದ್ರೆ ನಾವು ಗೋವಾ ಕ್ಯಾಪಿಟಲ್ ಬಂದು ಪಣಜಿ. ಯಾವತ್ತೇ ಆಗಲಿ ನಾವು ಗೋವಾಗೆ ಬರ್ತಾ ಇದ್ದೀವಿ ಅಂದರೆ ಪಣಜಿನೇ ಮೇನ್, ಅದು ಆ ಸಿಟಿಗೆ ಹೋಗಿ ನಾವು ತಲುಪಬೇಕು. ಸೊ ಪಣಜಿ ತಲುಪೋಷ್ಟೊಳಗೆ ನಮಗೆ ಆಗಿದ್ದಂಥದ್ದು 11:30 ಆಯಿತು. ಸೊ ಬೆಳಗ್ಗೆ ನಾವು ಇವಾಗ ಕಾರವಾರ, ನೀವೇನು ನೋಡ್ತಾ ಇರೋ ಇದೆಲ್ಲ ಕಾರವಾರ ಬೀಚು. ಸೊ ಬೆಳಗ್ಗೆ ನಾನು ನೈಟ್ ಅಲ್ಲಿ ಹೋಗಿ ಬಸ್ ಹತ್ತಿ ಮಲಗಿದಾಗ ಬೆಳಗ್ಗೆನೇ ನಾನು ಎದ್ದು ನೋಡಿದ್ದು ಬೀಚು. ಈ ಒಂದು ಸೌಂದರ್ಯ ಸವಿಯೋಕ್ಕೆ ತುಂಬ ಖುಷಿಯಾಗುತ್ತೆ ಈ ಬೀಚಲ್ಲಿ. ಆ್ಯಕ್ಚುಲಿ ಫ್ರೆಂಡ್ಸ್ ಎಲ್ಲ ಮುಂಚೆನೇ ಹೋಗಿ ತಲುಪಿ ನನಗೋಸ್ಕರ ವೆಯ್ಟಿಂಗಲ್ಲಿದ್ದರು. ನಾನು ಕೂಡ ಸ್ವಲ್ಪ ಅರ್ಜೆಂಟಲ್ಲೇ ಈ ಬಸ್ನ ಬುಕ್ ಮಾಡಿದೆ. ಇದು ಬಿಟ್ಟು ತುಂಬ ಒಳ್ಳೊಳ್ಳೆ ಇದು ಇದೆ, ಯಾಕಂದರೆ ಈ ಬಸ್ದು ಟ್ರಾವೆಲಿಂಗು ಅಷ್ಟು ಕರೆಕ್ಟ್ ಟೈಮಿಗೆ ಇರಲ್ಲ. ನನ್ನ ಒಪಿನಿಯನ್ನು ನನಗನ್ಸಿದ್ದು ಈ ಸೀ ಬರ್ಡ್ ಅನ್ನೋದು ಇದು ಗೋವಾ, ಬ್ಯಾಂಗ್ಳೂರ್ ಟು ಗೋವಾ ರೆಗ್ಯುಲರ್ ಹೋಗುವಂಥದ್ದು, ಯಾವಾಗ ಬೇಕಾದ್ರೂ ಸಿಗುತ್ತೆ ಇದು. ಬಟ್ ಇಲ್ಲಿ ಟೈಮಿಂಗ್ಸ್ ಕರೆಕ್ಟಾಗಿರಲ್ಲ. ಹಾಗಾಗಿ ಸುಮಾರು ಬೇರೆ ಟ್ರಾವೆಲ್ಸ್ ಇರುತ್ತೆ, ಅದನ್ನು ಬುಕ್ ಮಾಡಿಕೊಂಡ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಾನು ಸೀದಾ ಪಣಜಿಗೆ ಬಂದಿದ ತಕ್ಷಣ ನಿಮಗೆ ಕಾರ್ ಬೇಕಾ, ಬೈಕ್ ಬೇಕಾ ಅಂತ ಸುಮಾರು ಜನ ಕೇಳ್ತಾರೆ. ಯಾವುದಕ್ಕೂ ಕೂಡ ನೀವು 5 ಜನ ಇರಲಿ 6 ಜನ ಇರಲಿ, ನೀವು ಯಾವುದೇ ಕಾರಣಕ್ಕೂ ಬೈಕ್ ಆಗಲಿ ಕಾರ್ ಆಗಲಿ ಪಣಜಿಲಿ ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ಮಿನಿಮಮ್ 500 ರೂಪೀಸ್ ಚಾರ್ಜಸ್ ಇರುತ್ತೆ. ಪೀಕ್ ಟೈಮಲ್ಲೆಲ್ಲ 1500 ಪರ್ ಡೇ ಬೈಕಿಗೆ ಚಾರ್ಜ್ ಮಾಡ್ತಾರಲ್ಲಿ, 2 ವೀಲರಲ್ಲಿ ಓಡಾಡೋಕ್ಕೆ. ಸೊ ಹಾಗಾಗಿ ನಾನು ಹತ್ತಿ ಹೊರಟಿದ್ದೆ ಬಸ್ಸಲ್ಲಿ. ನಾರ್ಮಲ್ ಬಸ್ಸಲ್ಲಿ ನಿಮಗೊಂದು 50-60 ರೂಪಾಯಿ ಆಗುತ್ತೆ ಅಷ್ಟೇ. ಅಲ್ಲಿಂದ ನಾನು ಬಂದಿದ್ದು ಕಾಂಡೋಲಿಯಂ ಬೀಚ್ ಹತ್ರ ಬಂದೆ. ಸುಮಾರು ಇದೇ ಬೀಚ್ ಹತ್ರ ನಮ್ಮನ್ನ ಮುಂಚೆ 1 ಕಿಲೋಮೀಟ್ರ್ ಹಿಂದಕ್ಕೆ ಬಸ್ ನಿಲ್ಲಿಸ್ತಾರೆ. ಸೊ ಯಾವುದೇ ಬಾಗಾ ಬೀಚ್ಗೆ ಹೋದ್ರೂ ಅಷ್ಟೇ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಬಸ್ ಸ್ಟಾಪ್ಗೂ ಮತ್ತು ಬೀಚಸ್ಗೂ. ಸೊ ಅಲ್ಲಿಂದ ಒಂದು ಸ್ವಲ್ಪ 1 ಕಿಲೋಮೀಟ್ರ್ ತನಕ ನಾನು ವಾಕ್ ಮಾಡ್ಕೊಂಡು ಹೋದೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇದ್ದರು, ಕಾಂಡೋಲಿಯಂ ಬೀಚ್ ಹತ್ರ ಕಾಯ್ತಾಯಿದ್ರು. ಸೊ ಹಂಗಾಗಿ ನಾನು ಒಬ್ಬನೇ ಬ್ಯಾಗ್ ಹಾಕೊಂಡು ಎತ್ಕೊಂಡು ಹಂಗೆ ಎಲ್ಲನೂ ತೋರಿಸ್ಕೊಂಡು ಹೋಗೋಣ ಅಂತ ಹೋಗ್ತಾಯಿನಿ. ನೋಡಿ ಇದು ಬೆಳಗ್ಗೆ ಒಂದು 11-11:30. ಯಾಕಂದರೆ ಗೋವಾ ಆಲ್ಮೋಸ್ಟ್ ಸ್ಟಾರ್ಟ್ ಆಗೋದೇ ನಮಗೆ 12 ಗಂಟೆ 1 ಗಂಟೆ ಮೇಲೆ. ನೈಟ್ ಪ್ರಪಂಚನೇ ಬೇರೆ ಇರುತ್ತೆ, ಒಂಥರ ಜಾಲಿಯಾಗಿರುತ್ತೆ. ಶಾಪಿಂಗು ಇಲ್ಲೆಲ್ಲ ಬರೀ ಡ್ರೀಮ್ ಕ್ಯಾಚರ್ಸ್ ಜಾಸ್ತಿ ಇರುತ್ತೆ. ಗೋವಾಗೆ ಬಂದಿರೋರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ, ಬಟ್ ಬಂದಿಲ್ದಿರೋರಿಗೋಸ್ಕರ ನಾನು ಮಾಡ್ತಾ ಇರೋವಂಥ ವಿಡಿಯೋ. ಇಲ್ಲಿ ಎಷ್ಟೇ ಸರಿ ಬಂದ್ರೂ ಮೇನ್ ಬೀಚಸ್ ಬಂದು ಬಾಗಾ, ಕಾಂಡೋಲಿಯಮ್ಮು. ಹಾಗೆ ನೋಡಿ ನಾನು ಇವಾಗ ಎಂಟ್ರಿ ಕೊಡ್ತಾ ಇರೋದು ಬಂದು ಕಾಂಡೋಲಿಯಂ ಬೀಚ್. ಹಾಗೆ ನೋಡಿ ಯಾವ ಥರ ಇದೆ ಅಂತ, ಇದು ಎಂಟ್ರೆನ್ಸು. ಸೊ ನೀವು ಅಲ್ಲೇ ಏನಾದ್ರು ಎಲ್ಲೋ ಬೋಲ್ಡ್ ಕಾರ್ ಅಥವಾ ಎಲ್ಲೋ ಬೋಲ್ಡ್ ಬೈಕ್ನ ನೀವು ಪಣಜಿಲೇ ಪರ್ಚೇಸ್ ಮಾಡಿದ್ರೆ ನಿಮಗೆ ನೀವು ಹೋಗೋಷ್ಟೊಳಗೆ ಅವರು ಜಾಸ್ತಿನೇ ಅಮೌಂಟು ನಿಮ್ಮ ಹತ್ರ ಎಕ್ಸ್ಪೆಕ್ಟೇಷನ್ ಮಾಡಿ ಜಾಸ್ತಿನೇ ಕೀಳ್ತಾರೆ ದುಡ್ಡನ್ನ. ಯಾವುದೇ ಕಾರಣಕ್ಕೂ ಪಣಜಿಲಿ ನೀವು ಯಾವುದೇ ಕಾರಣಕ್ಕೂ ತೊಗೋಬೇಡಿ. ಅದ್ರ ಬದಲು ಒಂದು ಕ್ಯಾಬ್ ಫೆಸಿಲಿಟಿ ಮಾಡ್ಕೊಂಡು ನೀವು ಬೀಚ್ ಕಡೆಗೆ ಬರೋದು ತುಂಬ ಒಳ್ಳೆಯದು. ನೀವೇ ಒಂದು ಪರ್ ಡೇ ಲೆಕ್ಕಕ್ಕೆ ಏನಾದ್ರು ಅಮೌಂಟ್ಗೆ ನೀವು ಬೈಕ್ ಅಥವಾ ಕಾರ್ನ ನೀವು ತೊಗೊಂಡು ಏನಾದ್ರು ಬಂದರೆ, ಸೊ ಇಲ್ಲಿ ಪಾರ್ಕಿಂಗಿಂದ ಹಿಡಿದು ಎಲ್ಲನೂ ಕೂಡ ಚಾರ್ಜಸ್ ನಿಮಗೆ ಬೀಳುತ್ತೆ. ಸೊ ಹಂಗಾಗಿ ಆದಷ್ಟು 5-6 ಜನ ಬಂದರೆ ಬಸ್ಸಲ್ಲಿ ಬಂದರೆ ಬೆಟರು ನನ್ನ ಪ್ರಕಾರವಾಗಿ. ಅದು ನಿಮ್ಮ ಓನ್ ಕಾರಲ್ಲಿ ಬ್ಯಾಂಗ್ಳೂರ್ ಟು ಗೋವಾ ಬಂದರೆ ಇನ್ನೂ ಬೆಟರು, ಏನು ತೊಂದರೆ ಇಲ್ಲ. ಬಟ್ ಈಗಿನ ರೂಲ್ಸೇ ಬೇರೆ ಇದೆ. ಈಗ ಕಂಪ್ಲೀಟ್ ನೀವು ಅಕಸ್ಮಾತ್ ಅಲ್ಲೇ ಬೈಕ್ ತೊಗೊಂಡು ಅಕಸ್ಮಾತ್ ಒಂದು ಡ್ರಿಂಕ್ ಏನಾದ್ರು ಮಾಡಿ ಇಲ್ಲೇ ಓಡಾಡ್ತೀನಿ ಅಂತಂದ್ರೂ ಮಿನಿಮಮ್ 10,000 ರೂಪಾಯಿ ಫೈನ್ ಇದೆ. ಇಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿದೆ. ಸೊ ಇದು ಒಂಥರ ಸ್ಕ್ಯಾಮ್ ಅಂತಲೇ ಅನ್ಕೋಬೋದು. ಯಾಕೆ ಅಂತಂದರೆ ಅಲ್ಲೇ ಬೈಕ್ ಕೊಡ್ತಾರೆ, ಅಲ್ಲೇ ಡ್ರಿಂಕ್ಸ್ ಇರುತ್ತೆ, ಅಲ್ಲೇ ಡ್ರಿಂಕ್ಸ್ ಮಾಡೋಕ್ಕೆ ಅಂತಲೇ ಸುಮಾರು ಜನ ಬರೋ ಅಂಥದ್ದು ಗೋವಾಗೆ ಬಂದಮೇಲೆ ಡ್ರಿಂಕ್ಸ್ ಮಾಡಿ ಅಲ್ಲೇ ಹಿಡಿತಾರೆ, ಅಲ್ಲೇ ನಿಮ್ಮನ್ನು ಹಿಡಿತಾರೆ, ಅಲ್ಲೇ ಫೈನ್ ಹಾಕ್ತಾರೆ. ಸೊ ಹಂಗಾಗಿ ತುಂಬ ಹುಷಾರಾಗಿರಿ, ಈಗೆಲ್ಲ ರೂಲ್ಸ್ ತುಂಬ ಇದಾಗಿದೆ. ಸೊ ಅಂತೂ ಇಂತೂ ನಾನು ಕಾಂಡೋಲಿಯಮ್ಗೆ ಬಂದಾಗ ಆ್ಯಕ್ಚುಲಾಗಿ ಸ್ವಲ್ಪ ಮಳೆ ಇದ್ದಿದ್ದ ಕಾರಣದಿಂದ ತುಂಬ ಚೆನ್ನಾಗಿತ್ತು. ನಾವು ಬಿಸಿಲು ಟೈಮಲ್ಲಿ ಯಾವಾಗಲೂ ಬರ್ತಾಯಿದ್ದು, ಈಗ ಮಳೆ ಟೈಮಲ್ಲಿ ಬಂದಿದ್ದೀನಿ. ಬೆಡ್ಡೆಲ್ಲ ರೆಡಿ ಇತ್ತು. ನಾನು ಹೋಗೋಷ್ಟೊಳಗೆ ಜಸ್ಟ್ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಜಸ್ಟ್ ಚಿಲ್ಔಟ್ ಮಾಡ್ತಾಯಿದ್ದೋ. ಇನ್ನು ನಾನು ಪಾರ್ಟಿ ಕೂಡ ಸ್ಟಾರ್ಟ್ ಮಾಡಿರಲಿಲ್ಲ. ಬೀಚ್ನ ಒಂದು 2 ಅವರ್ ನೋಡ್ಕೊಂಡು ಅಲ್ಲಿಂದ ಟೈಮ್ ಸ್ಪೆಂಡ್ ಮಾಡಿ ನಾವು ಮಾಡಿದ್ದಂಥ
ನಾವು ಮಾಡಿರೋವಂಥ ರೂಮ್ ಬಂದು ಬಾಗ ಹತ್ರ, ಬಾಗ ಬೀಚ್ ಹತ್ರ. ಕಾಂಡೋಲಿಯಂ ಟು ಬಾಗ ಸುಮಾರು ಒಂದು 20-25 ನಿಮಿಷ ಆಗುತ್ತೆ ಬರೋದಕ್ಕೆ ಹೋಗೋದಕ್ಕೆ. ಬಟ್ ನಾವು ರೂಮ್ ಮಾಡಿದ್ದು ಬಂದು ಬಾಗ ಬೀಚ್ ಹತ್ರ. ಸೊ ಇಲ್ಲಿ ನಾವು ರೆಗ್ಯುಲರ್ ಆಗಿರೋದ್ರಿಂದ ನಮಗೆ 2500ಕ್ಕೆಲ್ಲ ನಮಗೆ ರೂಮ್ ಸಿಕ್ಕಿದೆ. ಇಲ್ಲಿ ಇನ್ನೊಂದು ಏನಂತ ಅಂದರೆ ನಮಗೆ ಕಿಚನ್ ಇರೋದ್ರಿಂದ ನಾವೇ ಚಿಕನ್ನ ತೊಗೊಂಬಂದು ಇಲ್ಲೇ ಕುಕ್ ಮಾಡಿ ಸ್ವಲ್ಪ ನಮಗೆ ಬಜೆಟ್ ಕಡಿಮೆ ಆಗುತ್ತೆ. ಆದಷ್ಟು ನೀವು ಗೋವಾ ಕಡೆ ಹೋದಾಗ ಫುಡ್ಡು ಅಷ್ಟು ಚೆನ್ನಾಗಿರೋದು ಸಿಗೋದಿಲ್ಲ. ಸೊ ಹಾಗಾಗಿ ನೀವೇ ಪ್ರಿಪೇರ್ ಮಾಡಿ ಮಾಡ್ಕೊಳ್ಳೋಂಥ ಸ್ಪೇಸ್ನ ಹುಡುಕಿ ನೀವು ರೂಮ್ ಮಾಡಿಕೊಂಡ್ರೆ ತುಂಬ ವರ್ತಬಲ್ ಅಂತ ನಾನೇ ಹೇಳ್ತೀನಿ. ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ ಆಲ್ಕೋಹಾಲ್ ಎಲ್ಲ ತುಂಬ ಕಡಿಮೆ ಇರೋದ್ರಿಂದ ನಾವು ಕೂಡ ಈಗ ಆಲ್ಕೋಹಾಲ್ನ ಏನಾದ್ರು ತೊಗೊಂಬಂದು ಆರಾಮಾಗಿ ರೂಮಲ್ಲಿ ಪಾರ್ಟಿ ಮಾಡಿ ಅಥವಾ ಬೀಚ್ ಹತ್ರ ಪಾರ್ಟಿ ಮಾಡಿ ಬರ್ಬೋದು. ಬಟ್ ಬೀಚ್ ಹತ್ರ ತುಂಬ ಕಾಸ್ಟ್ಲಿನೇ ಇರುತ್ತೆ, ಅದೆಲ್ಲ ಗೋವಾಗೆ ಹೋಗಿರೋರ್ಗೆ ಮಾತ್ರ ಗೊತ್ತಿರುತ್ತೆ. ಹಾಗೆ ಇಲ್ಲಿ ಇನ್ನೊಂದು ಸ್ಕ್ಯಾಮ್ ನಡೆಯೋವಂಥದ್ದು ಮೇನ್ಲಿ ರೂಮ್ ಸ್ಕ್ಯಾಮ್, ಲಾಡ್ಜ್ಗಳು. ಇಲ್ಲಿ ನಮಗೆ ತೋರಿಸೋ ಲಾಡ್ಜೇ ಬೇರೆ, ಬಟ್ ನಮಗೆ ಕೊಡೋ ಅಂಥ ಪ್ಲೇಸೇ ಬೇರೆ. ನಾವು ತುಂಬ ಒಂದು 7-8 ಸರಿ ಬಂದಿರೋದ್ರಿಂದ ನಮಗೆ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಹೊಸಬ್ರು ಬಂದಾಗ ರೂಮ್ ನೋಡಿ ಅದು ಕನ್ಫರ್ಮ್ ಇದ್ದರೆ ಮಾತ್ರ ಹೋಗಿ. ಯಾರೋ ರೋಡಲ್ಲಿ ಸಿಗ್ತಾರೆ, ಕರ್ಕೊಂಡು ಹೋಗ್ತಾರೆ, ಅಡ್ವಾನ್ಸ್ ಕೊಡೋದು ಅದನ್ನೆಲ್ಲ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಯಾಕೆ ಅಂತಂದರೆ ಆಲ್ಮೋಸ್ಟ್ ಗೋವಾದಲ್ಲಿ ಕನ್ನಡ ಬರೋವಂಥ ಜನನೇ ಜಾಸ್ತಿ ಇದ್ದಾರೆ, ಬಟ್ ಕನ್ನಡದಲ್ಲಿ ನಮ್ಮ ಹತ್ರ ಮಾತಾಡೋಲ್ಲ. ಯಾಕಂದರೆ ಅವ್ರಿಗೆ ಆಲ್ಮೋಸ್ಟ್ ನಮ್ಮ ಕರ್ನಾಟಕದವರು ಅಂದರೆ ಆಗೋದೇ ಇಲ್ಲ ಅಂತ ಅನಿಸುತ್ತೆ ನನಗೆ ಗೊತ್ತಿರೋಂಗೆ. ಯಾಕಂದರೆ ನಾವು ಒಂದು 7-8 ಸರಿ ಬಂದಿರೋ ಕಾರಣದಿಂದ ನನಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಯಾರೇ ಬಂದು ನಿಮಗೆ ರೂಮ್ಸ್ ಬೇಕಾ ಅಥವಾ ಏನಾದ್ರು ಬೇಕಾ ಅಂತ ಅಂದಾಗ ಇಲ್ಲ ನಾವು ತೊಗೊಂಡಿದ್ದೀವಿ ಅಂತ ನೀವು ಡೈರೆಕ್ಟ್ ಲಾಡ್ಜ್ಗಳಿಗೆ ಹೋಗಿ ಅಲ್ಲೇ ಮಾತಾಡಿದ್ರೆ ತುಂಬ ಒಳ್ಳೆಯದು. ಸ್ಕ್ಯಾಮಿಂದ ತಪ್ಪಿಸ್ಕೋಬೋದು. ಇದೊಂದು ಮೇನ್ ಸ್ಕ್ಯಾಮ್ ಇಲ್ಲಿ ನಡೆಯೋವಂಥದ್ದು. ಹಾಗೆ ಇನ್ನೊಂದು ನಾನು ಹೇಳಕ್ಕೆ ಇಷ್ಟಪಡೋವಂಥದ್ದು, ನೀವು ಗೋವಾದಲ್ಲಿ ಯಾವುದೇ ಬೀಚ್ಗೆ ಹೋದರೂ ಕೂಡ ನಿಮ್ಮ ಅಕ್ಕಪಕ್ಕ ಟೇಬಲಲ್ಲೇ ಕೂಡ ಯಾರು ಒಬ್ಬರು ಹುಡುಗಿರು ಜಸ್ಟ್ ಚಿಲ್ಔಟ್ ಥರ ಜಸ್ಟ್ ಪಕ್ಕದಲ್ಲೇ ಇರ್ತಾರೆ. ಆ್ಯಕ್ಚುಲಿ ಇದೊಂದು ಸ್ಕ್ಯಾಮ್ ಆಗುತ್ತೆ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಇದನ್ನು ನಾನು ಮೇನ್ಲಿ ಯಾಕೆ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದರೆ ಎಲ್ಲ ಬೀಚಸ್ಸಲ್ಲೂ ಗೋವಾದಲ್ಲಿ ಸೊ ಯಾರೋ ಬೇರೆ ಕಡೆಯಿಂದ ಬಂದಿರ್ತಾರೆ ಅಂತ ಅಂದ್ಬಿಟ್ಟೆ ನೋಡಿ ಈ ಥರ ನಾವು ರೆಸ್ಟ್ ಮಾಡ್ತೀವಲ್ಲ, ಬೀಚ್ ಮುಂದೆ ಒಂದು ಬೆಡ್ ಹಾಕಿ ಒಂದು ಛತ್ರಿನ ಹಾಕಿ ಮಲ್ಗೋಕ್ಕೆ ಅಥವಾ ರೆಸ್ಟ್ ಮಾಡೋಕ್ಕೆ ಅಥವಾ ಅಲ್ಲೊಂದು ಬಿಯರ್ ಹಾಕೋಕ್ಕೆ ಅಲ್ಲೇನೋ ಸಪ್ಲೈ ಮಾಡೋಕ್ಕೆ ಇರ್ತಾರಲ್ಲ, ಅದ್ರ ಪಕ್ಕದಲ್ಲೇ ಕೂಡ ಯಾರು ಬರ್ತಾ ಇರ್ತಾರೆ, ಹುಡುಗರು ಅಥವಾ ಲೇಡೀಸ್ ಬರ್ತಾ ಇರ್ತಾರೆ. ಮಸಾಜ್ ಬೇಕಾ, ಸೊ ಮಸಾಜ್ ಇದೆ, ತುಂಬ ಕಡಿಮೆ ಇದೆ ಅಂತೆಲ್ಲ ಕೇಳ್ತಾರೆ. ಇದು ಕಂಪ್ಲೀಟ್ ಟೋಟಲಿ ಸ್ಕ್ಯಾಮ್. ಗೋವಾದಲ್ಲಿ ನಡೆಯೋವಂಥ ದೊಡ್ಡ ಸ್ಕ್ಯಾಮೇ ಇದು. ಸೊ ನೀವೇನಾದ್ರು ಬ್ಯಾಚುಲರ್ಸ್ ಆಗಿ ಯಾವುದಾದ್ರು ಒಂದು ಮಸಾಜ್ಗೆ ಹೋಗ್ತೀನಿ ನಾನು ಅಥವಾ ಯಾವ್ದಾದ್ರು ಹುಡುಗಿ ಮಸಾಜು ಆ ಥರದ್ದು ಏನಾದ್ರು ಇದ್ದರೆ ದಯವಿಟ್ಟು ಹೋಗೋಕ್ಕೆ ಹೋಗ್ಬೇಡಿ. ಇಟ್ಸ್ ಎ ಸ್ಕ್ಯಾಮ್. ಅವರು ನಿಮ್ಮನ್ನು ಕರ್ಕೊಂಡೋಗಿ ನೀಟಾಗಿ ನಿಮ್ಮ ಹತ್ರ ಇರೋದೆಲ್ಲ ದುಡ್ಡನ್ನೆಲ್ಲ ಕಿತ್ತಿ ಕಳಿಸ್ತಾರೆ. ನೀವು ಯಾವುದೇ ಕಾರಣಕ್ಕೂ ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದಕ್ಕೆ ಆಗಲ್ಲ. ಯಾಕೆ ಅಂತಂದರೆ ಇಲ್ಲಿ ಅದೇ ಒಂದು ನನಗೆ ಗೊತ್ತಿರೋ ಹಾಗೆ ಅದಕ್ಕೆ ಯಾವುದೇ ಥರ ಸಪೋರ್ಟು ನಿಮಗೆ ಪೊಲೀಸವ್ರು ಮಾಡಲ್ಲ. ಯಾಕಂದರೆ ನಿಮ್ಮನ್ನೇ ಅವರು ಬ್ಲೇಮ್ ಮಾಡ್ತಾರೆ, ನೀವು ಯಾಕೆ ಹೋದ್ರಿ, ಎಂತಕ್ಕೆ ನೀವು ಹೋಗಕ್ಕೆ ಹೋದ್ರಿ, ನೀವು ಬಂದಿರೋದು ಎಂತಕ್ಕೆ ಅಂತ. ಸೊ ಹಾಗಾಗಿ ಮೇನ್ಲಿ ಬ್ಯಾಚುಲರ್ಸ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇರೋದು ಬಂದು ಯಾವುದೇ ಥರ ಗೋವಾಗೆ ನೀವು ಹೋದಾಗ ಈ ಥರ ಯಾವುದೇ ಥರ ಒಂದು ಸ್ಕ್ಯಾಮ್ಗೆ ಸಿಗಾಕೋಬೇಡಿ. ನಿಮ್ಮ ಪಾಡಿಗೆ ನೀವು ಒಂದು ಕಡೆ ಇದ್ರೂ ಅವರೇ ಮಸಾಜ್ ಬೇಕಾ ಅಂತ ಬಂದು ಹ್ಞೂ ಅಂತ ತುಂಬ ಕಡಿಮೆಗೂ ಕೂಡ ಒಪ್ಪಿಸಿ ಒಂದು ಜಾಸ್ತಿ ರೇಟ್ ಹೇಳಿ ಆಯಿತು ನಿಮಗೋಸ್ಕರ ಕಡಿಮೆ ಮಾಡ್ತೀನಿ ಅಂತ ಅಂದು ನಿಮ್ಮನ್ನು ಕರ್ಕೊಂಡು ಹೋಗೋ ಸಾಧ್ಯತೆ ಇರುತ್ತೆ. ಅಲ್ಲೇನಾದ್ರು ಹೋಗಿ ನೀವು ಸಿಗಾಕೊಂಡ್ರೆ ನಿಮ್ಮ ಹತ್ರ ₹1 ಕೂಡ ಅವರು ಬಿಡೋಲ್ಲ. ಎಲ್ಲನೂ ಕೂಡ ನಿಮ್ಮ ಹತ್ರ ಇರೋದನ್ನೆಲ್ಲ ಈಸ್ಕೊಂಡು ಕಿತ್ತಿ ನಿಮಗೆ ಹೊಡೆದು ಕಳಿಸ್ತಾರೆ. ನೀವೇನು ಮಾಡೋ ಸ್ಥಿತಿಲಿ ಇರಲ್ಲ. ನೀವೆಂಥ ಇನ್ಫ್ಲೂಯೆನ್ಸ್ಡ್ ಆಗಿದ್ರು ನೀವೇನು ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಒಂದು ಸ್ಕ್ಯಾಮ್ಗೆ ಸಿಗಾಕೊಳ್ಳೇಬೇಡಿ. ಇದು ಮೇನ್ಲಿ ಎರಡನೇ ಸ್ಕ್ಯಾಮ್ ಆಗೋವಂಥದ್ದು ಬಂದು ಗೋವಾದಲ್ಲಿ ಇದೇ ಮೇನು. ಇನ್ನು ಮೂರನೇ ಸ್ಕ್ಯಾಮ್ ಇಲ್ಲಿ ಬೇರೆ ಥರ ಏನಾಗುತ್ತೆ ಅಂತ ಅಂದರೆ ನಿಮಗೆ ಗಾಂಜಾ ಬೇಕಾ ಅಥವಾ ಏನು ಬೇಕು ಅಂತ ಇಲ್ಲಿಗಲ್ ಆಗಿ ನಿಮ್ಮ ಹತ್ರ ಅವರೇ ಕೇಳ್ತಾರೆ. ಇಲ್ಲಿರೋವಂಥ ಹುಡುಗರು ಅಥವಾ ಯಾರು ಅಲ್ಲಿ ಟೂರಿಸಮ್ಸ್ ಯಾರು ಬಂದಿರ್ತಾರೆ, ವಿಸಿಟರ್ಸ್ ಯಾರು ಇರ್ತಾರೆ ಅವ್ರನ್ನ ಬಂದು ಇಲ್ಲಿರೋವಂಥ ಲೋಕಲ್ ಅವರೇ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಹ್ಞೂ ಅಂತ ಹೇಳ್ಬೇಡಿ. ಯಾಕೆ ಅಂತ ಅಂದರೆ ಅದೂ ಕೂಡ ಒಂದು ದೊಡ್ಡ ಸ್ಕ್ಯಾಮೇ. ನಿಮ್ಮ ಹತ್ರನೇ ಕಾಸು ಇಸ್ಕೊಂಡು ತರಿಸ್ತೀನಿ ಅಂತ ಅಂದು ನಿಮ್ಮನ್ನೇ ಲಾಕ್ ಮಾಡ್ಕೊಂಡು ಅವರು ನಿಮ್ಮ ಹತ್ರ ಇರೋವಂಥ ದುಡ್ಡನ್ನ ಕಿತ್ಕೊತಾರೆ. ಇದು ಮೂರನೇ ಸ್ಕ್ಯಾಮ್. ಹಾಗೆ ಇಲ್ಲಿ ಇನ್ನೊಂದು ಸ್ಕ್ಯಾಮ್ ನಡೆಯುತ್ತೆ. ನೀವು ಬೀಚ್ ಹತ್ರ ನಾರ್ಮಲ್ ಆಗಿ ಸಿಟ್ಔಟ್ ಮಾಡಿದಾಗೂ ಅಂದರೆ ಈಚೆ ಆರಾಮಾಗಿ ಒಂದು ರೆಸ್ಟ್ ಮಾಡಬೇಕು ಅಂತ ಈ ಥರ ಛತ್ರಿ ಕೆಳಗಡೆ ಹಿಂಗೆ ಕೂತಿದ್ರು ನಿಮ್ಮ ಹತ್ರ ಒಂದಷ್ಟು ಜನ ಮುಸ್ಕಾಕೊಂಬಂದು ಮಸಾಜ್ ಇಲ್ಲೇ ಮಾಡ್ತೀವಿ, ಲೆಗ್ ಮಸಾಜ್ ಫುಲ್ ಬಾಡಿ ಮಸಾಜ್ನ ಮಾಡ್ತೀನಿ ಅಂತಲೇ ಕೇಳ್ತಾರೆ. ಸೊ ಅವರು ಕೂಡ ಸ್ಕ್ಯಾಮ್ ತುಂಬ ಜಾಸ್ತಿ ಇರಲ್ಲ ಅವ್ರ ಸ್ಕ್ಯಾಮು. ಯಾವ ಥರ ಅಂದರೆ ಫಸ್ಟೇ ನೀವು ಅಮೌಂಟ್ನ ಯಾರು ಕನ್ನಡ ಬರೋ ಅಂಥವ್ರ ಹತ್ರ ಮಾತಾಡಬೇಕು. ಅಲ್ಲಿ
ಅವ್ರು ಯಾರು ನಮಗೆ ಮಸಾಜ್ ಮಾಡ್ತಾರೆ ಅಲ್ಲಿ ಆಲ್ಮೋಸ್ಟ್ ಲೇಡೀಸೇ ಮಸಾಜ್ ಮಾಡೋ ಅಂಥದ್ದು. ಹುಡುಗರು ಇದ್ದಾರೆ, ಹುಡುಗಿರು ಇದ್ದಾರೆ, ಅಂದರೆ ಎಲ್ಲ ಲೇಡೀಸು ಮಸಾಜ್ ಮಾಡ್ತಾರೆ. ಹುಡುಗರು ಅಥವಾ ಹುಡುಗಿರು ಎರಡೂ ಮಾಡ್ತಾರೆ. ಅಂದರೆ ಇಲ್ಲೇ ಹಿಂಗೆ ಕೂತಿರ್ತಾರೆ ನೋಡಿ, ಇವಾಗ ತೋರಿಸ್ತಾ ಏನಲ್ಲ, ಇಲ್ಲೇ ಮಸಾಜ್ ಮಾಡ್ತಾರೆ, ಅಲ್ಲೇ ಬರ್ತಾರೆ, ಕೇಳ್ತಾರೆ. ಜಸ್ಟ್ ಅದು ನಾರ್ಮಲ್ ಮಸಾಜು. ಬಟ್ ಅವ್ರೇನು ಮಾಡ್ತಾರೆ ಮೇನ್ಲಿ ಅಂತ ಅಂದರೆ ನೋಡಿ, ಇಲ್ಲಿ ಟೊಪ್ಪಿ ಹಾಕ್ಕೊಂಡಿದ್ದಾರಲ್ಲ, ಇವರೆಲ್ಲ ಮಸಾಜ್ ಮಾಡೋವಂಥವ್ರು. ಇವ್ರು ಏನು ಮೇನ್ಲಿ ಮಾಡ್ತಾರೆ ಅಂದರೆ ಫಸ್ಟು 1,000 ರೂಪಾಯಿ ಹೇಳ್ತಾರೆ. ಆಮೇಲೆ ಮಸಾಜ್ ಎಲ್ಲ ಮುಗಿದ್ಮೇಲೆ ನಾನು 1,500 ರೂಪಾಯಿ ಹೇಳಿರೋದು, ನಾನು 1,500 ಕೊಡಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇಲ್ಲಿ ಇವರು ಒಂದು 5 ಜನಕ್ಕೆ 6 ಜನಕ್ಕೆ ಒಬ್ಬ ಮೇನ್ ಅಂತ ಇರ್ತಾನೆ. ಅವನ್ನ ಕರೆದು ನೀವು ಮಾತಾಡಿ ಪರ್ಟಿಕ್ಯುಲರ್ ಆಗಿ, ಆಮೇಲೆ ಪಕ್ಕಾ ರೇಟ್ ಓಕೆ ಅಂತ ಅಂದಮೇಲೆ ಮಾತ್ರ ಅವ್ರ ಹತ್ರ ಮಸಾಜ್ನ ನೀವು ಮಾಡಿಸ್ಕೋಬೋದು. ಅದು ಬೀಚ್ ಹತ್ರ ಆರಾಮಾಗಿರುತ್ತೆ ಆ ಮಸಾಜ್, ತುಂಬ ನೀಟಾಗಿಯೂ ಕೂಡ ಮಾಡಿಕೊಡ್ತಾರೆ. ಇವ್ರ ಹತ್ರ ಮಾಡಿಸ್ಬೋದು. ಅಕಸ್ಮಾತ್ ನೀವು ಅಮೌಂಟ್ನ ಮಾತಾಡ್ದಿರೆ ಏನಾದ್ರು ಇವ್ರ ಹತ್ರ ಮಸಾಜ್ನ ಮಾಡಿಸಿದ್ರೆ ನಿಮ್ಮ ಹತ್ರ ಮಿನಿಮಮ್ ಅಂದರೆ 2,000 ರಿಂದ 2,500 ರೂಪಾಯಿ ದುಡ್ಡಂತೂ ಕಿತ್ತೇ ಕೇಳ್ತಾರೆ. ಮಿನಿಮಮ್ ಇದಕ್ಕೆ 800 ರಿಂದ 700 ರೂಪಾಯಿ ತನಕ ಓಡ್ತಾ ಇರುತ್ತೆ. ಪೀಕ್ ಅವರ್ಸಲ್ಲಿ, ಪೀಕ್ ಟೈಮಲ್ಲಿ ತುಂಬ ಜನ ಇದ್ದರೆ ಮಾತ್ರ 1,000 ರೂಪಾಯಿ ತನಕ ಇರುತ್ತೆ. ರೇಟ್ನ ನೀವು ಮಾತಾಡಿಕೊಂಡೇ ಮಾಡಿದ್ರೆ ತುಂಬ ಒಳ್ಳೆಯದು ಬೀಚ್ ಹತ್ರ. ಇಲ್ಲ ಅಂತ ಅಂದರೆ ಇದರಲ್ಲೂ ಕೂಡ ಸ್ಕ್ಯಾಮ್ ಆಗೋ ಸಾಧ್ಯತೆ ಇರುತ್ತೆ. ಇನ್ನು ಒಂದು ಮೇನ್ ಸ್ಕ್ಯಾಮ್ನ ನಾನು ನಿಮಗೆ ಇವಾಗ ಹೇಳ್ತೀನಿ. ಮೇನ್ ಸ್ಕ್ಯಾಮ್ ಏನಂತ ಅಂದರೆ, ನಿಮಗೆ ಗೊತ್ತಿಲ್ದಿರಂಗೆ ಬೀಚ್ ಮುಂದೆ ನೀವು ಬೆಡ್ ಹಾಕಿ ಇಲ್ಲಿ ಕೂತಿದ್ರೆ ನಿಮ್ಮ ಪಕ್ಕದಲ್ಲೇ ಕೂಡ ನೋಡಿ, ನಾವು ಇವಾಗ ಕೂತಿದ್ದೀನಿ, ನನ್ನ ಪಕ್ಕದಲ್ಲೇ ಇನ್ನೊಂದು ಬೆಡ್ ಇರುತ್ತಲ್ಲ, ಅಲ್ಲಿ ಯಾರು ಒಳ್ಳೆ ಚೆನ್ನಾಗಿರೋವಂಥ ಹುಡುಗಿರು ಬಂದು ಕೂತ್ಕೊಂಡು ನಮ್ಮನ್ನೇ ನೋಡೋ ಥರ ಈ ಥರದ್ದೆಲ್ಲ ಮಾಡ್ತಾ ಇರ್ತಾರೆ. ಸೊ ನೀವೇನಾರು ಅಯ್ಯೋ ನಾನು ಸೂಪರ್ ಫಿಗರು ಅನ್ನೋ ಥರ ಏನಾದ್ರು ನೀವು ಅಂದ್ಕೊಂಡು ಏನಾದ್ರು ಆ ಹುಡುಗಿರಿಂದ ಹೋದರೆ ನಿಮ್ಮ ಹತ್ರ ಇರೋ ಜೋಬಲ್ಲಿರೋ ದುಡ್ಡೆಲ್ಲ ಸ್ಕ್ಯಾಮ್ ಆಗಿಬಿಡುತ್ತೆ. ಯಾಕಂದರೆ ಅವ್ರು ಬೇಕು ಅಂತಲೇ ಬಂದು ನಿಮ್ಮ ಹತ್ರ ದುಡ್ಡು ಕೀಳಬೇಕು ಅಂತಲೇ ನಿಮ್ಮ ಪಕ್ಕದಲ್ಲಿ ಬಂದು ಕೂತ್ಕೊಂಡು ಅವರು ಕೂಡ ಯಾವ ಥರ ನಮ್ಮ ಪಕ್ಕದಲ್ಲಿ ಬಂದು ಕೂತಿರ್ತಾರೆ ಅಂದರೆ, ಯಾವುದೋ ಊರಿಂದ ಬಂದು ಜಸ್ಟ್ ಗೋವಾಗೆ ಬಂದು ಆರಾಮಾಗಿ ಚಿಲ್ ಮಾಡ್ತಾ ಇರೋವಂಥ ಟೂರಿಸ್ಟ್ ಥರ ಕಾಣಿಸ್ತಾರೆ. ಬಟ್ ಅವರು ಟೂರಿಸ್ಟ್ ಅಲ್ಲ, ಅಲ್ಲೇ ಲೋಕಲ್ ಗೋವಾದ ಹುಡುಗಿರಾಗಿರ್ತಾರೆ. ಅವ್ರದ್ದು ಒಂದು ಗ್ಯಾಂಗೇ ಇರುತ್ತೆ. ಸೊ ಈ ಥರ ಏನಾದ್ರು ಹುಡುಗಿ ನಮಗೆ ಬಿಡ್ಲು ಪಟಾಯಿಸ್ಕೊಂಡೆ ಅನ್ನೋದೇನಾದ್ರು ನಿಮ್ಮ ತಲೆಯಲ್ಲಿ ಏನಾದ್ರು ಬಂದಿದ್ರೆ ಯಾವುದೇ ಕಾರಣಕ್ಕೂ ಅವ್ರ ಜೊತೆ ಹೋಗಬೇಡಿ, ಅವ್ರ ಜೊತೆ ಮಾತಾಡೋಕ್ಕೆ ಹೋಗಬೇಡಿ. ಇದೇ ಥರ ಚೇರಲ್ಲಿ ಪಕ್ಕದಲ್ಲೇ ಕೂತ್ಕೊಂಡಿರ್ತಾರೆ. ಸೊ ಹಂಗಾಗಿ ಅದು ಕೂಡ ದೊಡ್ಡ ಸ್ಕ್ಯಾಮು. ಸೊ ಒಂದು 5 ಸ್ಕ್ಯಾಮ್ ಬಗ್ಗೆ ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಇನ್ನೊಂದು ಅಪ್ಡೇಟ್ಸ್ನ ನಾನು ಮಾಡ್ತೀನಿ. ನೈಟ್ ಲೈಫ್ ಯಾವ ಥರ ಇರುತ್ತೆ ಗೋವಾದಲ್ಲಿ, ಏನು ಎತ್ತ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಒತ್ತಿ. ನಮಸ್ಕಾರ.